ध्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिरस्तु। भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ. ಇತ್ಯೂಚಿವಾನ್ ವಾಸವಃ ಫಲ್ಗುಣಸ್ಯ ಜಯೋಸ್ತು ಕರ್ಣಸ್ಯ ವದಸ್ಥಥೇತಿ ಉಕ್ತ್ವಾ ನಮತ್ಕಂಜ ಭವಸ್ಥಥೇತಿ ಪ್ರಾಹಾಸುರಾನ್ ದೇವತಾಶ್ಚಾಬಭಾಷೆ. ಅಂದರೆ ಇಲ್ಲಿ ಹಸ್ತಿನಾವತಿಯಲ್ಲಿ ಅರ್ಜುನ ಮತ್ತು ಕರ್ಣ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಆಕಾಶದಲ್ಲಿ ದೇವತೆಗಳದ್ದೇ ಒಂದು ಗುಂಪು, ದೈತ್ಯರದೇ ಒಂದು ಗುಂಪು. ಇಬ್ಬರು ಸೇರಿ ದೇವತೆಗಳೆಲ್ಲ ಅರ್ಜುನ ಗೆಲ್ಲಬೇಕು ಅಂತ, ದೈತ್ಯರೆಲ್ಲ ಕರ್ಣ ಗೆಲ್ಲಬೇಕು ಅಂತ. ಕರ್ಣನಲ್ಲಿ ಅಸುರ ಇದ್ದಾನೆ, ಸಹಸ್ರವರ್ಮ ಅಂತ ಒಂದು ಅಸುರ ಇದ್ದಾನೆ. ಹುಟ್ಟಿದಾಗಿಂದಲೂ ಇದ್ದವನು ಅವನು. ಮತ್ತು ನರಕಾಸುರ, ಕೃಷ್ಣನಿಂದ ಸಂಹಾರ ಮಾಡಲ್ಪಟ್ಟವ ನರಕಾಸುರ, ತಾನು ಸತ್ತ ಮೇಲೆ ಅವನು ಕರ್ಣನಲ್ಲಿ ಸೇರ್ಕೊಂಡಿದ್ದಾನೆ. ಅದರಿಂದ ಈ ಮಹಾಭಾರತ ಯುದ್ಧ ಆಗುವಾಗ ಕರ್ಣನಲ್ಲಿ ಸಹಸ್ರವರ್ಮ ಎನ್ನುವ ಅಸುರನ ವಿಶೇಷ ಸನ್ನಿಧಾನ ಇತ್ತು, ನರಕಾಸುರನ ವಿಶೇಷ ಸನ್ನಿಧಾನ ಅವನಲ್ಲಿ ಇತ್ತು. ಹಾಗೆಂತ ಇದು ಅಸುರರಿಗೆ ಗೊತ್ತಿದೆ ನೋಡಿ. ಅವ್ರದ್ದೇ ಟೀಮ್ ಅದು. ಯಾರಲ್ಲಿ ಯಾರು ಇರ್ತಾರೆ, ಯಾರ ಒಳಗೆ ಎಲ್ಲಿ ಪ್ರವೇಶ ಮಾಡಬೇಕು ಆ ಶಕ್ತಿ ದೇವರು ಕೊಟ್ಟಿರ್ತಾನೆ. ಪಿಶಾಚಿಗಳೆಲ್ಲ ಪ್ರವೇಶ ಮಾಡ್ತಾವೆ ನೋಡಿ ಒಂದು ಪುರುಷನಲ್ಲಿ. ಅದೇ ರೀತಿಯಾಗಿ ಅಸುರರು ಪ್ರವೇಶ ಮಾಡಿ ತಮ್ಮ ಸನ್ನಿಧಾನ ಹೆಚ್ಚು ಮಾಡ್ತಾರೆ. ಅದೇ ಥರ ನಮ್ಮಲ್ಲೂ ಕೂಡ, ಸಜ್ಜನರಲ್ಲೂ ಕೂಡ ವಾಯುದೇವರ ಸನ್ನಿಧಾನ ಹೆಚ್ಚಾಗ್ತದೆ. ವಾಯುದೇವರು ನಾವು ಹಿಂದೆ ನೋಡಿದ್ದೀವಿ, ಜ್ಞಾನ ರೂಪದಿಂದ ವಾಯುದೇವರು ಬರ್ತಾರೆ, ಭಕ್ತಿಯ ರೂಪದಿಂದ ಬರ್ತಾರೆ, ವೀರದ ರೂಪದಿಂದ ಬರ್ತಾರೆ. ವಾಯುದೇವರ ಸನ್ನಿಧಾನ ಯಾವ ರೂಪದಿಂದ ಆಗ್ತದೋ ಆ ಗುಣ ನಮ್ಮಲ್ಲಿ ಹೆಚ್ಚು ಕಾಣ್ತದೆ. ಅದೇ ರೀತಿಯಾಗಿ ಅಸುರರಲ್ಲೂ ಅಷ್ಟೇ ಆ ಒಂದು ಶಕ್ತಿಯನ್ನ ದೇವತೆಗಳಿಗೂ ಅಸುರರಿಗೂ ಪರಮಾತ್ಮ ಕೊಟ್ಟಿದ್ದಾನೆ. ಇಲ್ಲದಿದ್ದರೆ ಪುಣ್ಯ ಪಾಪ ಕರ್ಮಗಳು ನಡೆಯೋದಿಲ್ಲ. ಅದರಿಂದ ದೇವತೆಗಳಿಗೆ ಅಸುರರಿಗೆ ಆ ಥರ ಒಂದು ಇಂದ್ರಿಯಗಳಲ್ಲಿ ಸೇರುವ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದು ಗೊತ್ತಿದ್ದರಿಂದ ನಮಗೆ ಅನಿಸ್ಬೋದು, ಅಲ್ಲ ಕರ್ಣ ಸೂರ್ಯನ ಅವತಾರ ಅಂತ ಹೇಳ್ತಾರೆ, ಸೂರ್ಯ ಪುತ್ರ ಅವನು, ಸೂರ್ಯನ ಮಗ. ಆದರೂ ಕೂಡ ಅಸುರರು ಯಾಕೆ ಅವನನ್ನು ಸಪೋರ್ಟ್ ಮಾಡ್ತಾರೆ, ಏನು ಬೆನಿಫಿಟ್ ಸಿಗ್ತದೆ ಅವರಿಗೆ ಅಂದರೆ ಈ ಬೆನಿಫಿಟ್ಸ್ ಎಲ್ಲ ಸಿಗ್ತದೆ ಅಂತ ಆಚಾರ್ಯರು ನಮ್ಮನ್ನು ತಿದ್ದುತ್ತಾರೆ. ಯದ್ಯಪಿ ಸೂರ್ಯನ ಅವತಾರ ಆದರೂ ಕೂಡ ಇದು ಯಾಕೆ ಹಿಂಗಾಯಿತು, ಅರ್ಜುನ ಮತ್ತು ಕರ್ಣನ ಮಧ್ಯದಲ್ಲಿ ಈ ಥರ ವಿರೋಧ ಆದರೆ ಯಾಕೆ ಬಂತು ಹಾಗೆ ಅಂತ ನೋಡಿದರೆ, ದೇವತೆಗಳು ನೋಡಿದರೆ ಸ್ವರೂಪತಃ ಇಬ್ಬರು ದೇವತೆಗಳು. ಅರ್ಜುನ ಇಂದ್ರನ ಅವತಾರ, ಕರ್ಣ ಸೂರ್ಯನ ಅವತಾರ. ಯಾಕೆ ಜಗಳ ಯಾಕೆ ಬಂತು ಅಂದರೆ ಕರ್ಣನಲ್ಲಿ ಅಸುರರ ಸನ್ನಿಧಾನ ಹೆಚ್ಚು ಇದೆ. ಸಹಸ್ರವರ್ಮ, ನರಕಾಸುರ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಅದಾದರೂ ಯಾಕೆ ಬಂತು, ಕರ್ಣನಲ್ಲಿ ಅಸುರರು ಬರುವಷ್ಟು ಏನು ತಪ್ಪು ಮಾಡಿದ, ಅಸುರರು ಬರೋದು ಅಂದರೆ ಒಂದು ರೀತಿಯಾಗಿ ಅದು ಪಾಪಕರ್ಮವೇ, ಅಷ್ಟೇನು ತಪ್ಪು ಮಾಡಿದ ಸೂರ್ಯ ಹಾಗೆಂದರೆ ಅದು ಇಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಮಹಾಭಾರತದಲ್ಲಿ ಆ ಕತೆ ಗೊತ್ತಾಗೋದಿಲ್ಲ. ಅದನ್ನು ರಾಮಾಯಣಕ್ಕೆ ಲಿಂಕ್ ಮಾಡಿ ತೋರಿಸ್ತಾರೆ ಶ್ರೀಮದ್ ಆಚಾರ್ಯರು. ಅದಕ್ಕೆ ಮಧ್ವಶಾಸ್ತ್ರ ಅಂತ ಹೇಳೋದು. ಈ ರಾಮಾಯಣಕ್ಕೆ ಬರಬೇಕು. ರಾಮಾಯಣದಲ್ಲಿ ಇಂದ್ರ ಯಾರು ಹಾಗೆಂದರೆ ವಾಲಿ. ಸೂರ್ಯ ಯಾರು ಹಾಗೆಂದರೆ ಸುಗ್ರೀವ. ಸುಗ್ರೀವನೇ ಸೂರ್ಯ. ದೇವೇಂದ್ರ ಅವನು ವಾಲಿಯಾಗಿ ಬಂದಿದ್ದ. ರಾಮಚಂದ್ರ ದೇವರು ಬರ್ತಾರೆ. ಇಬ್ಬರೂ ಪರಮಾತ್ಮನ ರಾಮದೇವರ ಭಕ್ತರೇ, ಪರಮಾತ್ಮನ ಸೇವೆ ಮಾಡೋದಕ್ಕಾಗಿಯೇ ಹುಟ್ಟಿದ್ದಾರೆ ಭೂಮಿಯಲ್ಲಿ. ಆದರೆ ಪರಸ್ಪರ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅವರಿಬ್ಬರ ಮಧ್ಯದಲ್ಲಿ ಕಲಹ ಬಂದು ಹೋಗ್ತದೆ ಒಂದು ರಾಜ್ಯದ ನಿಮಿತ್ತ. ವಾಲಿ ತಪ್ಪು ತಿಳಿದಿದ್ದ, ಸುಗ್ರೀವ ಹಿಂಗೆ ಮಾಡ್ತಾನೆ ಹಾಗೆ ಅಂತ. ಹನುಮಂತ ದೇವರು ಹೋಗಿ ಹೇಳ್ತಾರೆ, ಇಲ್ಲ ಸುಗ್ರೀವ ಆ ಥರ ಮಾಡಿಲ್ಲ, ರಾಜ್ಯವನ್ನು ನಿನಗೆ ಕೊಡ್ತಾನೆ ಹಾಗೆ ಅಂತ. ಅಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ.
ಆ ಸುಗ್ರೀವ ವಾಲಿಯ ಮಧ್ಯದಲ್ಲಿ ಆ ವೈರ ಬೆಳಿತಾನೇ ಇರ್ತದೆ. ರಾಮಚಂದ್ರ ದೇವರು ಬಂದರು, ವಾಲಿಯನ್ನ ಸಂಹಾರ ಮಾಡಬೇಕು ಅಂತಾನೆ ರಾಮದೇವರ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಆಯಿತು, ನೀವಿಬ್ಬರು ಯುದ್ಧ ಮಾಡ್ರಿ ಅಂತ ಹೇಳಿದಾಗ ಇಬ್ಬರು ಯುದ್ಧ ನಡೀತದೆ. ಆದರೂ ಒಂದ್ಸಲ ಯುದ್ಧ ಮಾಡಿದಾಗ ರಾಮದೇವರು ಅವರು ನಾನು ಎದುರುಗಡೆ ಬರೋದಿಲ್ಲ, ನಾನು ಮರದ ಹಿಂದೆ ನಿಂತು ವಾಲಿಯನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಂಹಾರ ಮಾಡಲಿಲ್ಲ. ವಾಲಿ ಸುಗ್ರೀವರ ಯುದ್ಧ ನಡೆಯುವಾಗ ವಾಲಿಯನ್ನು ಸಂಹಾರ ಮಾಡಲಿಲ್ಲ ರಾಮಚಂದ್ರ. ಯಾಕೆ? ಇಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇದ್ದರು ಅಂತ ಪರಮಾತ್ಮ ಕಾರಣ ಕೇಳಿಬಿಟ್ಟ. ಆ ಯುದ್ಧದಲ್ಲಿ ಸುಗ್ರೀವನಿಗೆ ಚೆನ್ನಾಗಿ ಏಟು ತಿಂದು ಬಂದ ಸುಗ್ರೀವ. ವಾಲಿ ಭಾರಿ ಪರಾಕ್ರಮ, ಭಾರಿ ಬಲಿಷ್ಠ ವಾಲಿ. ಹಾಗಿರುವಾಗ ಸುಗ್ರೀವ ಬಂದು ಕೇಳ್ತಾನೆ, ಯಾಕೆ ಸ್ವಾಮಿ ಹೇಳಿದೆಯಲ್ಲ ಸಂಹಾರ ಮಾಡ್ತೇನೆ ಅಂತ ವಾಲಿಯನ್ನ, ಹಾಗೆ ಅಂತ. ಅಲ್ಲಿ ಕೊಡುವ ಉತ್ತರ ಅಷ್ಟೇ, ನೀವಿಬ್ರು ನೋಡ್ಲಿಕ್ಕೆ ಒಂದೇ ಥರ ಕಾಣಿಸ್ತಾ ಇದ್ರಿ, ನಾನು ವಾಲಿಯನ್ನ ಸಂಹಾರ ಮಾಡ್ತೀನಿ ಅಂತ ಹೋಗಿ ಬಾಣವನ್ನ ನಿನ್ನ ಮೇಲೆ ಬಿಟ್ಟು ಬಿಡೋದು, ಏನಾದ್ರು ಹೆಚ್ಚು ಕಡಿಮೆ ಆಗೋದು, ಅದೆಲ್ಲ ಆಗೋದು ಬೇಡ ಹಾಗೆ ಅಂತ ಹೇಳಿ ನನಗೆ ಗುರ್ತಾಗ್ತಾ ಇಲ್ಲ ಅಂತ ಕಾರಣ ಹೇಳಿದ. ಆದರೆ ಆಚಾರ್ಯರು ತಿದ್ದುತ್ತಾರೆ, ಸಹೋದರರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಥರ್ಡ್ ಪರ್ಸನ್ ಇಂಟರ್ಫಿಯರ್ ಆಗಬಾರ್ದು. ಅಣ್ಣ ತಮ್ಮಂದಿರ ಜಗಳದಲ್ಲಿ ಥರ್ಡ್ ಪರ್ಸನ್ ಇಂಟರ್ಫಿಯರ್ ಆಗಬಾರ್ದು. ಏನೋ ಇವತ್ತು ಹೊಡ್ಕೋತಾರೆ, ನಾಳೆ ಸೇರ್ಕೋತಾರೆ. ಮೂರನೇ ಮನುಷ್ಯರು ಹೇಗಿರಬೇಕು ಎಂಬ ಒಂದು ನೀತಿಯನ್ನ ರಾಮಾಯಣ ನಮಗೆ ತೋರಿಸಿಕೊಡ್ತಾ ಇದೆ. ಅದರಿಂದ ಯದ್ಯಪಿ ದೇವತೆಗಳು ಇಬ್ಬರೂ ಕೂಡ ಏನೋ ಒಂದು ಭೇಟಿಯಾದಾಗ ಒಂದು ಪ್ರೀತಿ ಬರ್ತದೆ ಏನೋ ಅಂತ ಆ ಒಂದು ಧರ್ಮವನ್ನ ಸೂಚನೆ ಮಾಡುವುದಕ್ಕಾಗಿ ಪರಮಾತ್ಮ ಬಿಟ್ಟಂತೆ. ದೇವರಿಗೆ ಗೊತ್ತಿಲ್ಲವೇ, ಸರ್ವಜ್ಞ, ವಾಲಿ ಯಾರು ಸುಗ್ರೀವ ಯಾರು ಗೊತ್ತಿಲ್ಲ ಅಂತ ಲೋಕದ ದೃಷ್ಟಿಯಿಂದ ಹೇಳಿದ್ದ ಅಷ್ಟೇ ಅದು. ಅದರಿಂದ ಸಂಹಾರ ಮಾಡಲಿಲ್ಲ. ಮತ್ತೆ ಒಂದು ಹನುಮಂತ ದೇವರು ಒಂದು ಹಾರವನ್ನು ಕೊಡ್ತಾರೆ, ಸುಗ್ರೀವ ಇದನ್ನು ಹಾಕಿಸ್ಕೋ ಹಾಗೆ ಅಂತ. ರಾಮದೇವರಿಗೆ ಗೊತ್ತಾಯ್ತು, ಯಾರು ಹಾರ ಹಾಕಿಕೊಂಡಿದ್ದಾನೆ ಅವನು ಸುಗ್ರೀವ, ಹಾರ ಇಲ್ಲದೇ ಇದ್ದವ ವಾಲಿ ಅಂತ. ಮತ್ತೆ ಯುದ್ಧಕ್ಕೆ ಅಂತ ಹೋಗ್ತಾರೆ. ಆ ಯುದ್ಧದಲ್ಲಿ ವಾಲಿಯನ್ನ ಸಂಹಾರ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ನಾನು ವಾಲಿ ಜೊತೆಗೆ ಮಾತಾಡ್ತೀನಿ, ನಿನ್ನ ಹೆಂಡತಿಯನ್ನು ವಾಪಸ್ ಕೊಡುವಂತೆ ಮಾಡ್ತೀನಿ, ರಾಜ್ಯವನ್ನು ಕೂಡ ಅರ್ಧ ಮಾಡ್ತೀನಿ, ಏನೋ ಒಂದು ವ್ಯವಸ್ಥೆ ಮಾಡೋಣ, ಆದರೆ ವಾಲಿಯನ್ನು ಸಂಹಾರ ಮಾಡೋದು ಬೇಡ ಹಾಗಂತ ಹೇಳಿದರೂ ಕೂಡ ಸುಗ್ರೀವ ಕೇಳಲಿಲ್ಲ. ಹಠಮಾರಿ ವಾಲಿ ಸಂಹಾರ ಆಗಲೇಬೇಕು ಅಂತ ಹೇಳಿದ. ಸ್ವೋತ್ತಮ ಅಪರಾಧ ಆಯಿತು ನೋಡಿ. ತಾರತಮ್ಯದಲ್ಲಿ ಸೂರ್ಯನಿಗಿಂತ ದೊಡ್ಡವರು ಇಂದ್ರದೇವರು, ಸೂರ್ಯನಿಗಿಂತ ದೊಡ್ಡವರು ಇಂದ್ರದೇವರು. ತಾರತಮ್ಯದಲ್ಲಿ ಜ್ಞಾನ, ಬಲ, ಭಕ್ತಿ ಎಲ್ಲದರಲ್ಲೂ ದೊಡ್ಡವರಾಗಿರ್ತಾರೆ. ದೊಡ್ಡವರು ದೊಡ್ಡವರೇ, ಏನೇ ತಪ್ಪು ಮಾಡಿದರೂ ದೊಡ್ಡವರು ದೊಡ್ಡವರೇ, ಸ್ವರೂಪದಲ್ಲಿ ಹಂಗಿರ್ತದೆ ಅವರು. ಅದರಿಂದ ಸುಗ್ರೀವನಿಗೆ ಸ್ವೋತ್ತಮ ಅಪರಾಧ ಆಯಿತು. ನಮಗಿಂತ ತಾರತಮ್ಯದಲ್ಲಿ ದೊಡ್ಡವರ ಜೊತೆಗೆ ಎಂದಿಗೂ ಕೂಡ ಅಪರಾಧ ಆಗಬಾರದು. ಅದು ಚೆನ್ನಾಗಿ ಅಂಟುಕೊಳ್ತದೆ, ಆ ಪಾಪ ನಮ್ಮನ್ನ ಅಂಟುಕೊಳ್ತದೆ, ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಇದರ ಪ್ರಭಾವವೇ ವಾಲಿಯನ್ನ ಸಂಹಾರ ಮಾಡಿದಲ್ಲ ಸುಗ್ರೀವ, ನಿಮಿತ್ತ ಯಾರು? ವಾಲಿಯ ಸಂಹಾರ. ಯದ್ಯಪಿ ರಾಮ ಬಾಣ ಬಿಟ್ಟು ಕೊಂದರೂ ಕೂಡ ನಿಮಿತ್ತ ಯಾರು? ಸುಗ್ರೀವನೇ. ಸುಗ್ರೀವನ ನಿಮಿತ್ತಕ್ಕಾಗಿ ರಾಮದೇವರು ಕೊಂದದ್ದು. ಅದರಿಂದ ಮಹಾದೋಷ ಯಾರಿಗೆ ಬಂತು? ರಾಮನಿಗಲ್ಲ, ಮಹಾದೋಷ ಬಂದದ್ದು ಸುಗ್ರೀವನಿಗೆ. ಯಾಕೆ? ತಪ್ಪು ಮಾಡಿದಾಗ ಹೇಳಿದ ರಾಮ, ಕೇಳಲಿಲ್ಲ ಸುಗ್ರೀವ. ನಾಳೆನೆ ಇಬ್ಬರು ಸಾಮರಸ್ಯದಿಂದ ಇರಬೇಕು, ಅಣ್ಣ ತಮ್ಮಂದಿರು ಜಗಳ ಹಾಕಬಾರ್ದು, ಒಟ್ಟಿಗೆ ಇರ್ರಿ ಹಾಗೆ ಅಂತ. ರಾಮದೇವ್ರ ಮಾತು ಕೇಳಲಿಲ್ಲ. ಏನಾಯ್ತು? ಮುಂದಿನ ಜನ್ಮದ ಎಫೆಕ್ಟ್. ಅದಕ್ಕೆ ಹೇಳಿದ್ದು, ನಾವೆಂದಿಗೂ ನಮ್ಮದ ಬಗ್ಗೆ ಥಿಂಕ್ ಮಾಡುವಾಗ ನಮ್ದು ಬರೀ ಚಿಕ್ಕ ವಯಸ್ಸಿನಲ್ಲಿ ಮಧ್ಯವರಾಗಿರ್ಬೇಕು ಹೇಗೆ ಅಂತ ಚಿಂತನೆ ಮಾಡ್ತೀವಿ. ಹಣಕಾಸು, ಬಡ್ಜೆಟು, ಮನೆ ಇತ್ಯಾದಿಗಳನ್ನು ಮಾಡ್ತೀವಿ. ಇನ್ನು ಸ್ವಲ್ಪ ರಿಟೈರ್ಮೆಂಟ್ ಆದ ಮೇಲೆ ದುಡ್ಡು ಕಾಸು ಸಂಪಾದನೆ ಬರಬೇಕು ಅಂತ ಅಷ್ಟೇ ನಾವು ಪ್ಲ್ಯಾನ್ ಮಾಡೋದು. ಹಂಗೆ ಪ್ಲ್ಯಾನ್ ಮಾಡಬಾರ್ದು. ಚಿಕ್ಕ ವಯಸ್ಸಲ್ಲಿ ಹೇಗೆ, ಯಂಗಾಗಿರುವಾಗ ಹೇಗೆ, ವಯಸ್ಸಾದ ಮೇಲೆ ಹೇಗೆ, ದೇಹ ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ಹೇಗೆ, ಅಷ್ಟು ತನಕ ನಮ್ಮ ಫಾರ್ವರ್ಡ್ ಥಿಂಕಿಂಗ್ ಇರಬೇಕು ಅಂತಾರೆ. ಅದು ತಕ್ಕಂತೆ ಪ್ಲ್ಯಾನ್ ಮಾಡಿಕೊಳ್ಳಿ ಅಂತಾರೆ. ಅದರಿಂದ ನೋಡಿ, ಸುಗ್ರೀವನಿಗೆ ಏನಾಯಿತು? ಮುಂದಿನ ಜನ್ಮದಲ್ಲಿ ಅದರ ಎಫೆಕ್ಟ್. ಆ ಸುಗ್ರೀವ ಏನಾದ? ಮಹಾಭಾರತದಲ್ಲಿ ಕರ್ಣನಾಗಿ ಹುಟ್ಟಿದ. ನೋಡಿ, ದೇವತೆಗಳು ಹುಟ್ಟೋದು ಎರಡೇ ಅವತಾರದಲ್ಲಿ, ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ ಕಾಲದಲ್ಲಿ. ಮಧ್ಯೆ ದೇವತೆಗಳು ಬರ್ತಾರೆ ಹೋಗ್ತಾರೆ. ಆ ಥರ ಈ ರೀತಿಯಾದ ಒಂದು ಬೆಟಾಲಿಯನ್, ದೇವತೆಗಳ ಬೆಟಾಲಿಯನ್ ಬಂದದ್ದು ಈ ಎರಡು ರಾಮಾಯಣ ಮಹಾಭಾರತ ಕಾಲದಲ್ಲಿ. ರಾಮಾವತಾರ ಆದಾಗ, ಕೃಷ್ಣಾವತಾರ ಆದಾಗ. ಆ ಸುಗ್ರೀವ ಕರ್ಣನಾಗಿ ಬಂದ, ಆ ವಾಲಿ ಯಾರಾಗಿ ಬಂದ? ಅರ್ಜುನನಾಗಿ ಬಂದ.
ಈಗ ನೋಡಿ ವ್ಯತ್ಯಾಸ ಆಗೋಯ್ತು. ಅಲ್ಲಿ ರಾಮನ ಕಡೆ ಸುಗ್ರೀವ ಇದ್ದ. ಯಾಕೆ? ಹನುಮಂತನ ಮುಖ ನೋಡಿ. ರಾಮ ಸ್ಟ್ಯಾಂಡರ್ಡ್, ಎಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ತಾನು ಇರೋದು. ಅಲ್ಲಿ ಹನುಮಂತ ದೇವರು ಸುಗ್ರೀವನ ಪಕ್ಕ ಇದ್ರು, ರಾಮನು ಸುಗ್ರೀವನ ಪಕ್ಕ ಬಂದರು. ಇಲ್ಲಿ ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರು, ಅವರ ಪಕ್ಕ ಅರ್ಜುನ ಇದ್ದ, ತಮ್ಮನಾಗಿ ಹುಟ್ಟಿದ್ದ. ಅದರಿಂದ ಕೃಷ್ಣ ಭೀಮ ಎಲ್ಲಿದ್ದಾರೋ ಅಲ್ಲೇ, ಅದರಿಂದ ಅರ್ಜುನನ ಸಪೋರ್ಟ್ ಬಂತು ಅರ್ಜುನನಿಗೆ ಕೃಷ್ಣನ ಸಪೋರ್ಟ್ ಬಂತು. ಪ್ರಧಾನ ಕಾರಣ ಏನು? ಭೀಮಸೇನ ದೇವರ ತಮ್ಮ. ಅದರಿಂದ ನಮಗೂ ಅಷ್ಟೇ, ಎಲ್ಲಿ ತನಕ ನಾವು ವಾಯುದೇವರನ್ನ ಚೆನ್ನಾಗಿ ಹಿಡ್ಕೊಂಡಿರ್ತೀವಿ, ಭಕ್ತಿ ಮಾಡ್ತೀವಿ, ದೇವ್ರು ನಮ್ಮ ಜೊತೆಗೆ ಬರ್ತಾನೆ. ವಾಯುದೇವರನ್ನ ಬಿಟ್ಟರೆ ನಮಗೆ ದೇವರು ಬರೋದಿಲ್ಲ. ರಾಮಾಯಣ ಮಹಾಭಾರತ ತಿಳಿಸಿಕೊಡುವ ಸಂದೇಶ ಇದು. ಸೊ ಅದರಿಂದ ನೋಡಿ, ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಒಂದು ದೊಡ್ಡ ಪ್ರಭಾವ ಏನಾಯಿತು? ಸುಗ್ರೀವ ತಾನು ಹುಟ್ಟಿದಾಗ, ಕರ್ಣನಾಗಿ ಹುಟ್ಟಿದಾಗ ಅಸುರರ ಸನ್ನಿಧಾನದಿಂದ ಕೂಡಿ ಹುಟ್ಟುತ್ತಾನೆ. ಯಾಕೆ? ದೊಡ್ಡವರಿಗೆ ಮಾಡಿದ ಅಪರಾಧ, ವಾಲಿಗೆ ಮಾಡಿದ ಅಪರಾಧ ಹುಟ್ಟುವಾಗಲೇ ಅಸುರರ ಜೊತೆಗೆ ಹುಟ್ಟಬೇಕಾಗಿತ್ತು. ಅದರಿಂದ ಅಸುರರೆಲ್ಲ ಕರ್ಣನ ಸಪೋರ್ಟ್ ಮಾಡ್ತಾ ಇದ್ರು. ಯದ್ಯಪಿ ನೋಡ್ರೆ ಕರ್ಣ ಸೂರ್ಯನ ದೇವತೆ, ಸೂರ್ಯ ದೇವತೆ. ತುಂಬ ಜನ ಹೇಳೋದುಂಟು, ಏನು ಕರ್ಣ ದಾನಶೂರ ಕರ್ಣ ಅಂತಲೇ ಪ್ರಸಿದ್ಧಿ. ಹೌದು, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಕರ್ಣ ಒಳ್ಳೆಯವನೋ ಕೆಟ್ಟವನೋ ಹಾಗೆ ಅಂತ ವಿಚಾರ ಮಾಡಿದರೆ ತುಂಬ ಜನ ತಪ್ಪು ತಿಳಿದಿದ್ದಾರೆ. ಕರ್ಣ ಒಳ್ಳೆವ ಅಂತ ಹೇಳಿಬಿಡ್ತಾರೆ. ಕರ್ಣ ಒಳ್ಳೆವ ಅಂತ ಹೇಳಿಬಿಡ್ತಾರೆ. ಸ್ವರೂಪತಃ ಹೌದು, ಸೂರ್ಯನ ಅವತಾರ, ಸೂರ್ಯದೇವರು ಸ್ವಭಾವದಲ್ಲಿ ಒಳ್ಳೆಯವರೇ. ಆದರೆ ಕರ್ಣನ ಒಂದು ಪಾತ್ರವನ್ನು ತೆಗೆದುಕೊಂಡಾಗ ದ್ರೌಪದಿ ದೇವಿಯನ್ನ ದುರ್ಯೋಧನನ ಮನೆಗೆ ಹೋಗಿ ನಿನ್ನ ಪತಿಯಂದರನ್ನೆಲ್ಲ ಬಿಡು, ಅವರೆಲ್ಲ ಉಪಯೋಗ ಇಲ್ಲ, ದುರ್ಯೋಧನನ ಮನೆಗೆ ಹೋಗು ಅಂತ ಮಾತನಾಡಿದವ ಯಾರು? ಕರ್ಣ. ಈಗ ಮಾತಾಡೋರು. ಅದರಿಂದ ಮತ್ತು ಕೃಷ್ಣ ಬಂದು ಹೇಳ್ತಾನೆ, ದುರ್ಯೋಧನ ಜೊತೆಗೆ ಹೋಗಬೇಡ, ನೀನು ಪಾಂಡವರ ಜೊತೆಗೆ ಬಾ ಹಾಗೆ ಅಂತ. ಕೃಷ್ಣನ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಇಲ್ಲ, ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದವ ದುರ್ಯೋಧನನೇ, ಅದರಿಂದ ಪ್ರಾಣ ಇರುವ ತನಕ ನಾನು ದುರ್ಯೋಧನನಿಗೆ ಸಪೋರ್ಟ್ ಅಂತ. ಮೇಲ್ನೋಟಕ್ಕೆ ಹೌದು ಅಂತ ಅನಿಸ್ತದೆ, ಆದರೆ ನಿಜವಾಗ್ಲೂ ಪ್ರಾಣ ಕೊಡೋದು ಯಾರು? ಪ್ರಾಣದೇವರು. ನಿಜವಾಗ್ಲೂ ನಮಗೆ ಪ್ರಾಣ ಕೊಟ್ಟು ಸಹಾಯ ಮಾಡೋದು ಯಾರು? ಪ್ರಾಣದೇವರು. ಆ ಪ್ರಾಣನಿಗೆ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡೋದು ಕೃಷ್ಣ. ಅಂತ ಕೃಷ್ಣನ ಮಾತನ್ನು ತೆಗೆದಾಕಿಬಿಟ್ಟು, ವಾಯುದೇವರ ಮಾತನ್ನು ತೆಗೆದಾಕಿಬಿಟ್ಟು ನಾವು ನಮ್ಮ ತಲೆಗೆ ಬಂದಂತೆ ಮಾಡಿದರೆ ಮೇಲ್ನೋಟಕ್ಕೆ ಒಳ್ಳೆ ಕಾರ್ಯ ಅಂತ ಅನಿಸ್ತದೆ ಅಷ್ಟೇ. ಅದರಿಂದ ಮತ್ತೆ ಪಾಪನೇ ಬಂತು ಕರ್ಣನಿಗೆ. ಈ ರೀತಿಯಾಗಿ ಕರ್ಣನಿಗೆಲ್ಲ ಅಸುರರ ಸಪೋರ್ಟ್. ಯಾಕೆ? ಅವನ ಒಳಗೆ ಸಹಸ್ರವರ್ಮ, ನರಕಾಸುರ ಅಂತ ದುಷ್ಟರೆಲ್ಲ ಸೇರಿದ್ದಾರೆ. ಅದರಿಂದ ಅವನ ಬುದ್ಧಿಯೂ ಹಾಗೆ ಇತ್ತು, ದುಷ್ಟ ಕಾರ್ಯಗಳನ್ನೇ ಮಾಡ್ತಾ ಇದ್ದ ಅವನು. ಆದರೂ ದಾನವನ್ನು ಕೂಡ ಯಾಕೆ ಮಾಡ್ತಾ ಇದ್ದೆ ಹೇಳಿ? ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಅಲ್ಲ, ದಾನವನ್ನು ಕೊಡ್ತಾ ಇದ್ದ. ಯಾಕೆ ಕೊಡ್ತಾ ಇದ್ದ? ಅವನು ಪ್ರತಿಜ್ಞೆ ಮಾಡಿದ್ದ, ಅರ್ಜುನನ ಸಂಹಾರ ಮಾಡುವ ತನಕ ಯಾರು ಏನು ಕೇಳಿದರೂ ಕೊಡ್ತೇನೆ, ಅದರಿಂದ ದುರ್ಯೋಧನ ಪ್ರೀತನಾಗಲಿ. ತನ್ನ ಗೆಳೆಯ ದುರ್ಯೋಧನ ಪ್ರೀತಿಗಾಗಿ ದಾನ ಮಾಡ್ತಾ ಇದ್ದ ಅವನು. ಇದು ಒಳ್ಳೆ ದಾನ ಅಂತ ಅನಿಸ್ತದ? ಭಗವದ್ಗೀತೆಯಲ್ಲೇ ಬರುತ್ತದೆ, ಮುಂದೆ ಹೇಳ್ತಾರೆ. ಪರಮಾತ್ಮನ ಪ್ರೀತಿಗಾಗಿ ಮಾಡಬೇಕು ಯಾವುದೇ ಕಾರ್ಯ. ಆ ಕಾನ್ಸೆಪ್ಟೇ ಇಲ್ಲ ನೋಡಿ ಅವನಿಗೆ. ಏನು ಒಳ್ಳೆತನ ಇತ್ತು? ಅದರಿಂದ ಮೇಲ್ನೋಟಕ್ಕೆ ಹೌದು ದಾನ ಕಾರ್ಯ ಒಳ್ಳೆ ಕಾರ್ಯ, ಆದರೆ ಒಳಗಿನ ಅಭಿಪ್ರಾಯ ಏನಿತ್ತು? ದುರ್ಯೋಧನನ ಸಂತೋಷ ಆಗಲಿ, ದುರ್ಯೋಧನನಿಗೆ ಯುದ್ಧದಲ್ಲಿ ಗೆಲುವು ಬರಲಿ, ಅಷ್ಟು ದುರ್ಯೋಧನನಿಗಾಗಿ ಸೇವೆ ಮಾಡಿದವ ಕರ್ಣ. ಸರಿನಾ? ಅದು ಹೋಗಿ ಹೋಗಿ ಕಲಿ ಏನ್ ಮಾಡಬೇಕು? ಪರೀಕ್ಷಿತ್ ಮಾಡಿದ ನೋಡಿ, ದೂರ ಓಡಿಸ್ಬೇಕಾಗಿತ್ತು, ಹೇಳಿಲ್ಲ. ಯಾಕೆ? ಹಿಂದೆ ಮಾಡಿದ ಕರ್ಮ, ದೊಡ್ಡವರಿಗೆ ಮಾಡಿದ ಅಪರಾಧ, ವಾಲಿಗೆ ಮಾಡಿದ ಅಪರಾಧ ಬೆನ್ನಟ್ಟುಕೊಂಡು ಬರ್ತಾ ಇದೆ. ನೋಡಿದ್ರೆ ಈ ಜನ್ಮದಲ್ಲಿ ಈ ಕರ್ಣನ ಪಾತ್ರ ತೆಗೆದುಕೊಂಡ್ರೆ ಇದು ಯಾವುದೋ ಅರ್ಥನೇ ಆಗೋದಿಲ್ಲ ನಮಗೆ. ಅಲ್ಲ, ಕರ್ಣನಿಗೆ ಯಾಕೆ ಅಸುರರು ಸಪೋರ್ಟ್ ಮಾಡಬೇಕು? ಹಿಂದಿನ ಜನ್ಮದ ವೃತ್ತಾಂತ ಗೊತ್ತಿದ್ದರೆ ನಮಗೆ ಇದೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ಹೇಳಿದ್ರು ಆಚಾರ್ಯರನ್ನ, ಶ್ರೀಮನ್ ಮಧ್ವಾಚಾರ್ಯರು ಸರ್ವಜ್ಞರು. ಅವರು ಹೇಳಿದೆ ಹೋದರೆ ನಮಗೆ ಈ ಕರ್ಣನಿಗೆ ಯಾಕೆ ಇಷ್ಟೊಂದು ಅಪಚಾರ, ಕರ್ಣ ನೋಡಿದರೆ ಒಳ್ಳೆಯವನು ಮಾಡ್ತಾ ಇದ್ದಾನೆ, ಅವನಿಗೆ ಯಾಕೆ ಕೃಷ್ಣ ಏನೋ ಅನ್ಯಾಯ ಮಾಡಿದಂಗೆ ಅನಿಸ್ತದೆ ಅದು ಕರ್ಣನ ಮೇಲೆ. ಒಳ್ಳೆ ಪಾತ್ರ ಪಾಪ ಕರ್ಣ,
ಅವನ ಮೇಲೆ ತುಂಬ ಅನಾಚಾರ ಆಗ್ಬಿಟ್ಟಿದೆ, ಕೃಷ್ಣ ಹಂಗೆ ಮಾಡಬಾರ್ದಿತ್ತು, ಕೃಷ್ಣನೇ ಬೈಯೋರು ಉಂಟು. ಅಲ್ಲಿ ರಾಮನಾಗಿ ಮಾಡಿದ ಉಪದೇಶ ಕೇಳಿಲ್ಲ, ಅದು ಯಾರಿಗೆ ಗೊತ್ತೇ ಇಲ್ಲ ನೋಡಿ. ಹನುಮಂತ ಮಾಡಿದ ಉಪದೇಶ, ರಾಮದೇವರು ಮಾಡಿದ ಉಪದೇಶ, ಹರಿವಾಯು ಗುರುಗಳು ಮಾಡಿದ ಉಪದೇಶ ತಿರಸ್ಕಾರ ಮಾಡಿದ, ಕರ್ಣನಾಗಿ ಹುಟ್ಟಿದ, ಅಸುರರ ಜೊತೆಗೆ ಹುಟ್ಟಿದ. ದೇವ್ರ ಮಾತು ಕೇಳಬೇಕು ಅಂತ ಅನಿಸ್ತದ? ಪಾಂಡವರಿಗೆ ಒಳ್ಳೇದು ಮಾಡಬೇಕು ಅಂತ ಅನಿಸ್ತದ? ಪಾಂಡವರ ಜೊತೆಗೆ ಸೇರಬೇಕು ಅಂತ ಅನಿಸ್ತದ? ಇಲ್ಲ. ಒಳಗೆ ಎಷ್ಟು ತನಕ ಅಸುರರಿದ್ರನೇ ಈ ಪಾಡು, ಇನ್ನು ಕಲಿ ಇದ್ದು ಬಿಟ್ರೆ ಏನ್ ಪಾಡು ಮಾಡ್ಕೋಬೇಕು ನಾವು. ಅದರಿಂದ ನಮ್ಮ ಜೀವನದ ಮುಖ್ಯ ಗುರಿ ಅಜ್ಞಾನವನ್ನು ಓಡಿಸ್ಬೇಕು. ಕಲಿ ನಮ್ಮಲ್ಲಿ ಯಾವ ರೂಪದಲ್ಲಿ ಕಲಿ ಸೇರ್ಕೊಂಡಿದ್ದಾನೆ? ಅಜ್ಞಾನ. ಎಲ್ಲಿ ತನಕ ನಮಗೆ ಅಜ್ಞಾನ ಇದೆ, ಕಲಿ ಇದ್ದಾನೆ ಅಂತ ಅರ್ಥ. ಆ ಅಜ್ಞಾನವನ್ನು ಓಡಿಸೋದಕ್ಕೆ ಒಂದೇ ಉಪಾಯ, ವಾಯುದೇವರ ಶಾಸ್ತ್ರ ಓದಬೇಕು. ವಾಯುದೇವರ ಶಾಸ್ತ್ರಕ್ಕೆ ಅವನು ಬಗ್ಗುವನು, ಬೇರೆ ಯಾವುದಕ್ಕೂ ಬಗ್ಗಲ್ಲ ಅವನು. ಅವನನ್ನು ಓಡಿಸ್ಬೇಕಂದ್ರೆ ವಾಯುದೇವರ ಶಾಸ್ತ್ರನೇ ಓದಬೇಕು. ಇಲ್ಲದಿದ್ದರೆ ಮುಂದಿನ ಜನ್ಮ ಏನು ಅಂತ ದೊಡ್ಡ ಕ್ವಶನ್ ಮಾರ್ಕ್, ದೇವರು ನಮ್ಮ ಮುಂದೆ ಇಟ್ಟಿರುವ ಕ್ವಶನ್ ಮಾರ್ಕ್. ಆಯಿತು, ನೀನು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಕೋ, ಮುಂದೆ ಫ್ಯೂಚರ್ ಜನ್ಮಕ್ಕೆ ಏನು ಮಾಡ್ಕೋತೀನಿ ನೀನು, ಅದು ಪ್ಲ್ಯಾನ್ ಮಾಡಬೇಕಲ್ಲ. ನಾವು ತಾನೇ ಮಾಡ್ಬೇಕು. ನಮ್ಮ ಪರವಾಗಿ ಇನ್ನು ಯಾರು ಮಾಡೋರು ಹೇಳು? ನಮ್ಮ ತಂದೆ ತಾಯಿಯರಂತೂ ಬರೋದಿಲ್ಲ. ಮುಂದೆ ಅವ್ರು ಏನಾಗ್ತಾರೋ ಗೊತ್ತಿಲ್ಲ. ಯಾವ ಜನ್ಮ, ಯಾರು ತಂದೆನೋ, ಯಾರು ತಾಯಿನೋ, ಯಾರು ಹೆಂಡತಿನೋ, ಯಾರು ಪತಿಯೋ ಗೊತ್ತಿಲ್ಲ. ಈ ಜನ್ಮಕ್ಕೆ ಸೀಮಿತ ಅವರೆಲ್ಲ. ಅದರಿಂದ ಮುಂದಿನ ಜನ್ಮಕ್ಕೆ ಬರಬೇಕು ಅಂದ್ರೆ ನಾ ಏನು ಮಾಡಬೇಕು? ಈಗ ಅಜ್ಞಾನವನ್ನು ಓಡಿಸ್ಬೇಕು ಅಂದ್ರೆ ಏನು ಮಾಡಬೇಕು? ಈಗ ಕರ್ಣನಂತೆ ಆಗಬಾರದು ಅಂದ್ರೆ ನಾ ಏನು ಮಾಡಬೇಕು? ಈಗ ದ್ವಶಾಸ್ತ್ರ ಓದಬೇಕು. ಶ್ರವಣ, ಮನನ, ಧ್ಯಾನ, ದೇವರ ಚಿಂತನೆ ಮಾಡಬೇಕು ಎಂಬ ಒಂದು ಎಚ್ಚರವನ್ನ ನಮಗೆ ರಾಮಾಯಣ ಮಹಾಭಾರತ ಈ ಸುಗ್ರೀವ ಮತ್ತು ಕರ್ಣನ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದ್ಭುತವಾದ ವಿಚಾರ ಇದು. ಈ ರೀತಿಯಾಗಿ ದೇವತೆಗಳ ಪಕ್ಷ ಅರ್ಜುನಂದು ತಪ್ಪಾಗಿಲ್ಲವಾ? ಹಾಗೆಂದ್ರೆ ಅಲ್ಲ, ಅಲ್ಲಿ ರಾಮಾಯಣದಲ್ಲಿ ವಾಲಿ ತಪ್ಪು ಮಾಡಿಲ್ಲವಾ? ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಲಿಲ್ಲವಾ? ಸುಗ್ರೀವನನ್ನು ಅಪಾರ್ಥ ಮಾಡ್ಕೊಂಡಿಲ್ಲವಾ? ಆ ವಾಲಿಗೆ ಶಿಕ್ಷೆ ಕೊಡಬೇಕಾಗಿಲ್ಲವಾ? ಹಾಗೆಂದ್ರೆ ಹೌದು. ಅದಕ್ಕೆ ರಾಮ ಏನು ಮಾಡಿದ? ಸಾಕು ಅಂತ ಅಲ್ಲೇ ಬಾಣ ಬಿಟ್ಟು ಆ ವಾಲಿಯ ಪಾಪಗಳನ್ನೆಲ್ಲ ತೆಗೆದಾಕ್ಬಿಟ್ಟ. ನೋಡಿ, ಪ್ರಾಣವನ್ನು ತೆಗೆದಾಕಿದಾಗ ರಾಮದೇವರು ಒಂದು ಮಾತು ಹೇಳ್ತಾರಂತೆ, ವಾಲಿ, ನೀನು ಮಾಡಿದ ಶಿಕ್ಷೆ, ನೀನು ಮಾಡಿದ ತಪ್ಪು, ಹನುಮಂತನ ಮಾತು ಕೇಳಿಲ್ಲ, ಅದರಿಂದ ನಿನಗೆ ಸಾಯಿಸಬೇಕಾದ ಒಂದು ಶಿಕ್ಷೆ ಕೊಡಬೇಕಾದ ಒಂದು ಪಾಪವನ್ನು ನೀನು ಮಾಡಿದ್ದಿ, ಅದರಿಂದ ನಾನು ನಿನ್ನನ್ನು ಸಂಹಾರ ಮಾಡ್ತೀನಿ. ಈಗ ಆದರೂ ನಿನಗೆ ನನ್ನ ಭಕ್ತ, ನೀನು ಬದುಕಬೇಕು ಅಂತ ಹೇಳಿದರೆ ಹೇಳು, ನಾನು ಬದುಕಿಸ್ತೀನಿ ಹಾಗೆ ಅಂತ. ನಿನ್ನ ಪಾಪ ಅಂತೂ ಹೋಯ್ತು. ಯಾಕೆ? ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟಾಗಿದೆ. ಈಗ ನಿನ್ನ ಪಾಪ ಎಲ್ಲ ಕ್ಲಿಯರ್ ಆಯ್ತು. ಈಗ ಹೇಳು, ಬದುಕಿಸ್ಬೇಕು ಅಂದ್ರೆ ನಾನು ನಿನ್ನ ಬದುಕಿಸ್ತೀನಿ ಅಂತ ರಾಮಚಂದ್ರ ದೇವರು ಹೇಳಿದಾಗ ವಾಲಿ ಏನು ಹೇಳ್ತಾನೆ ಹೇಳಿ? ಇಲ್ಲ ಸ್ವಾಮಿ, ಎಂದೆಲ್ಲ ಒಂದಿನ ಈ ದೇಹ ಹೋಗತಕ್ಕದ್ದು, ಆದರೆ ನೀನು ನೋಡ್ತಾ ಇರುವಾಗಲೇ ನಿನ್ನ ಸಮಕ್ಷಮದಲ್ಲಿ ಪ್ರಾಣವನ್ನು ಬಿಡೋದು ಅದು ನನ್ನ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅದರಿಂದ ನನಗೆ ಮತ್ತೆ ಪ್ರಾಣ ಬೇಡ. ನನ್ನ ಅಪರಾಧಕ್ಕೆ ಶಿಕ್ಷೆ ಆಗಿದೆ, ಆ ಪಾಪ ಎಲ್ಲ ಹೋಯಿತು, ಮಹಾ ಉಪಕಾರ ಮಾಡಿದ್ದೀನಿ ನೀನು ಅಂತ ಕೃತಾರ್ಥನಾಗಿ ನಿನ್ನ ಮುಂದೆನೇ ನಾನು ಪ್ರಾಣ ಬಿಡ್ತೇನೆ ಅಂತ, ಬಾಣ ತೆಗಿಬೇಡ, ಪ್ರಾಣ ಉಳಿಸ್ಬೇಡ, ನಾನು ಪ್ರಾಣ ಬಿಡ್ತೀನಿ ಹಾಗೆ ಅಂತ ವಾಲಿ ಒಪ್ಪಿಕೊಂಡು ಶರಣಾಗತನಾದ. ಅದರಿಂದ ಏನಾದ? ಮುಂದೆ ಭೀಮನ ಸಹೋದರನಾಗಿ ಹುಟ್ಟುವ ಭಾಗ್ಯ ಸಿಕ್ತು. ನೋಡಿ, ತಪ್ಪುಗಳು ಯಾರು ಮಾಡಲ್ಲ, ಎಲ್ಲರೂ ನನ್ನ ಮೇಲಿಂದ ಮೇಲೆ ನಾವು ನೋಡ್ತೀವಿ. ದೇವತೆಗಳು ಕೂಡ ತಪ್ಪು ಮಾಡುವವರೇ. ನೋಡಿ, ಸೂರ್ಯ ಮಾಡಿದ್ದಾರೆ, ದೇವೇಂದ್ರ ಮಾಡಿದ್ದಾರೆ. ಆದರೆ ಪ್ರಾಯಶ್ಚಿತ್ತ ಮಾಡಿಕೊಂಡು ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಸೂರ್ಯ ಕರ್ಣ ಸತ್ತ, ಆಗ ಅವನ ಪಾಪ ನೆಲ್ಲಿಫೈ ಆಯಿತು, ಕ್ಲಿಯರ್ ಆಯಿತು. ವಾಲಿದು ಆ ಜನ್ಮದಲ್ಲೇ ಅಲ್ಲೇ ಕ್ಲಿಯರ್ ಆಯಿತು, ಸಂಹಾರ ಮಾಡಿದ್ದರಿಂದ ಅಲ್ಲೇ ಕ್ಲಿಯರ್ ಆಯಿತು. ಕರ್ಣನಿಗೆ, ಸೂರ್ಯನಿಗೆ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು, ಈ ಜನ್ಮದಲ್ಲಿ ಅದನ್ನು ಕ್ಲಿಯರ್ ಮಾಡಿದ. ಯಾಕೆ? ಸೂರ್ಯ ಸ್ವಾಭಾವಿಕವಾಗಿ ಒಳ್ಳೆಯವನೇ. ದೇವರು ಯಾವುದನ್ನು ನೋಡ್ತಾನೆ? ಸ್ವರೂಪವನ್ನು ನೋಡ್ತಾನೆ. ಸ್ವರೂಪದಲ್ಲಿ ಭಕ್ತನಾಗಿ ಇದ್ದರೆ ತಪ್ಪು ಮಾಡಿದರೂ ಪರವಾಗಿಲ್ಲ, ಅದನ್ನು ಕ್ಲಿಯರ್ ಮಾಡಿ, ಸ್ವಚ್ಛ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅದರಿಂದ ತಪ್ಪು ಮಾಡಿದ್ದೀವಿ ಅಂತ ನಾವು ಹೌದು ಹೆದರಬೇಕು, ತಪ್ಪು ಮಾಡಬಾರ್ದು. ಆದರೆ ಮಾಡಿದ ತಪ್ಪಿಗೆ ರೆಮಿಡಿ, ಪರಿಹಾರ ಏನು ಅಂದರೆ ದೇವರ ನಾಮಸ್ಮರಣೆ, ದೇವರ ಚರಿತ್ರೆಯನ್ನು ಓದೋದು, ದೇವರ ಚರಿತ್ರೆಯನ್ನು ಕೇಳೋದು.
ಇದು ನಾವು ಮಾಡಬೇಕಾದ್ದು ಅಂತ. ಅದರಿಂದ ಕರ್ಣನ ಕಡೆ ಯಾಕೆ ಅಸುರರು ಸಪೋರ್ಟ್ ಮಾಡ್ತಾರೆ ಹಾಗೆ ಎಂಬ ಅದರ ಒಂದು ಹಿನ್ನೆಲೆಯನ್ನು ನಮಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟು ಹೇಳಿದ್ದು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.